2000 ಅಷ್ಟೊಂದು ಏನು ಕಳಿಸಿದ್ರಲ್ಲ? ಹೌದು ಸರ್. ಯಾವುದು ದೋಸ್ತಲ್ಲಿ? ಡೋಸ್ ಪ್ಲಸ್ ಸರ್. ದೋಸ್ತ್ ಪ್ಲಸ್ಸಾ? ಹಾಂ. ಯಾವ್ದು ಮಾಡಲು? 21 ಸರ್. 2021. ಹಾಂ. ಓನರ್ ಎಷ್ಟಾಗಿದೆ ಸರ್? ಸೆಕೆಂಡ್ ಓನರ್ ಸರ್. ನೀವು ಸೆಕೆಂಡ್ ಓನರು? ಹಾಂ, ಇನ್ನೂ ತಗೊಂಡಿದ್ದು ರೀಸೆಂಟಾಗಿ. ಅಂದರೆ ನನಗೆ ಸ್ವಲ್ಪ ಕಾಲು ಆಗಲ್ಲ, ಅದರಿಂದ ನಾನು ಸರಿ ಮಾಡೋಕ್ಕೆ. ಓಕೆ, ನಿಮ್ಮ ಹೆಸರಲ್ಲಿ ಆಗಿದೆಯಾ ಆಲ್ರೆಡಿ? ಆಗಿದೆ ಸರ್. ಓಕೆ, ಎಷ್ಟು ಓಡಿದೆ ಗಾಡಿ? ಸರ್ ಒಂದು 30,000 ಸರ್. 30,000? ಹಾಂ. ಬರೀ 30,000 ಅಷ್ಟೇ ಓಡಿರೋದು ಗಾಡಿ? ಖಾಲಿ ಅಷ್ಟೇ ಸರ್ ಹೊಡಿರೋದು. ಹಾಂ ಹಾಂ ಹಾಂ. ಓಕೆ, ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದಾವ? ಎಲ್ಲ ಫ್ರೆಶ್ ಸರ್. 2 ಫ್ರೆಶ್ ಇದ್ದಾವೆ? ಹಾಂ, ಫ್ರೆಶ್ ಇದಾವೆ ಸರ್. ಓಕೆ, ಟೈರ್ ಎಲ್ಲ ಹೆಂಗಿದೆ ಸರ್? ಫ್ರಂಟ್ ಹಾಕೊಬೇಕು ಸರ್, ಒಂದು 60% ಇದೆ ಫ್ರಂಟು. ಹಾಂ. ಹಿಂದೆ ಹೊಸದು ಸರ್. ಓಕೆ, ಸ್ಟೆಪ್ನಿ ಐತಾ? ಸ್ಟೆಪ್ನಿ ಇಲ್ಲ ಸರ್. ಸ್ಟೆಪ್ನಿ ಇಲ್ವಾ? ಸ್ಟೆಪ್ನಿ ಫಸ್ಟ್ ಓನರೇ ಕೊಟ್ಟಿಲ್ಲ. ಓಕೆ, ಗಾಡಿ ಮೇಲೆ ಫೈನಾನ್ಸ್ ಏನಾದ್ರು ಇತ್ತಾ? ಇದೆ ಸರ್ ಫೈನಾನ್ಸು. ಹೆಂಗೆ ಕ್ಲಿಯರ್ ಮಾಡಿಕೊಡ್ತೀರಾ ಕಂಟಿನ್ಯೂವಾ? ಕಂಟಿನ್ಯೂ ಕೊಡ್ತೀವಿ ಸರ್. ಕಂಟಿನ್ಯೂ ಕೊಡ್ತೀರಾ? ಹಾಂ. ಇನ್ನು ಎಷ್ಟಿದೆ ಗಾಡಿ ಮೇಲೆ? ಸರ್ 580 ಇದೆ ಸರ್. 5,80,000 ಐತೆ. ಹ್ಞೂ. ಎಷ್ಟು ಬರುತ್ತೆ ಒಂದು ಕಂತು? ಸರ್ ಕಂತು 17,000. 17,000? ಹೌದು ಸರ್. ಇನ್ನು ಕಟ್ಬೇಕಾಗಿರೋ ಬ್ಯಾಲೆನ್ಸು? ಬ್ಯಾಲೆನ್ಸು 3 ಕಂತು ಕಟ್ಟಿದ್ದೀರಿ. ಟೋಟಲ್ ಹಾಕ್ಸಿರೋದು? ಟೋಟಲ್ ಈ ತಿಂಗಳು ಸೇರಿದ್ರೆ 4 ಕಟ್ಟಿದ್ದೀವಿ. ಓಕೆ, ಇನ್ನು ಎಷ್ಟು ಕಟ್ಬೇಕಾಗುತ್ತೆ ಕಂತು? ಸರ್ ಕಂತಿನ ಕಟ್ಟಬೇಕು ಸರ್ 48 ಕಂತೇನೋ. 48ಕ್ಕೆ ಹಾಕ್ಸಿದ್ರಾ? 48 ಸರ್. ಅದ್ರಲ್ಲಿ 4 ಹೋಗಿದಾವ? 4 ಇದಾವೆ ಸರ್. 44 ಅಂತಿದ್ದಾವೆ? 44 ಇದೆ. ಓಕೆ, ಈ ಗಾಡಿ ಇರೋದಲ್ಲಿ ಸರ್ ಇದು? ಚಿಕ್ಕಬಳ್ಳಾಪುರ ಸರ್. ಚಿಕ್ಕಬಳ್ಳಾಪುರ ಅಲ್ಲೇನಾ? ಅಲ್ಲೇ ಸರ್. ಓಕೆ, ಗಾಡಿ ಏನಾದರೂ ಪ್ರಾಬ್ಲಮ್ಮು? ಸರ್ ಏನಿಲ್ಲ ಸರ್ ಪ್ರಾಬ್ಲಮ್. ಓಕೆ, ತೊಟ್ಟಿ ಎಲ್ಲ ಚೆನ್ನಾಗಿತ್ತಾ? ಎಲ್ಲ ತೊಟ್ಟಿನ ಹೈಟ್ ಮಾಡಿಸಿದ್ದೀನಿ ಸರ್. ಗಾಡಿ ಫೋಟೋ ಇದೆಯಲ್ಲ, ಹ್ಞೂ ಸ್ವಲ್ಪ ಹೈಟ್ ಮಾಡಿಸಿದ್ದೀನಿ ಮೊನ್ನೆ ರೀಸೆಂಟಾಗಿ. ಓಕೆ, ಅಂದರೆ ಏನು ಖರ್ಚಿಲ್ಲ? ಖರ್ಚೇನಿಲ್ಲ ಸರ್ ಗಾಡಿ. ಓಕೆ, ಈಗ ಫುಲ್ ಕ್ಯಾಶ್ ಅಂದರೆ ಏನು ಹೇಳ್ತೀರಿ ಗಾಡಿ ರೇಟು? ಸರ್ ಫುಲ್ ಕ್ಯಾಶು 7 ಹೇಳ್ತಾ ಇದ್ದೀನಿ ಸರ್. 7 ಲಕ್ಷ? 7 ಲಕ್ಷ. ಕಡಿಮೆ ಆಗುತ್ತಾ? ಸರ್ ಏನೋ ಬಂದರೆ ಒಂದು 10,000 ಡಿಫ್ರೆನ್ಸ್. 10,000 ಹೆಚ್ಚು ಕಮ್ಮಿ ಮಾಡ್ತೀರಾ? 10,000 ಹೆಚ್ಚು ಕಡಿಮೆ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಇದೆ ಸರ್ ಕಾಂಟ್ಯಾಕ್ಟ್. ಸರಿ ಸರ್. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಮೊಬೈಲ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಬೇಕಾದ್ರೆ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಎಲ್ಲ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಅವರು ಹೇಳೋ ರೇಟು ಕೂಡ ಏನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ, ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗದೇ ಆಗ್ಬೋದು. ಯಾಕಂದರೆ ವ್ಯವಹಾರ ಅಂದರೆ ಹೆಚ್ಚು ಕಡಿಮೆ ಆದೇ ಆಗುತ್ತೆ ವ್ಯವಹಾರ. ಹಾಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ, ಇದು ಗಾಡಿ ಓನರ್ ನಂಬರ್ ಅಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಗಾಡಿ ಓನರ್ ನಂಬರು ವಿಡಿಯೋ ಕೆಳಗಡೆ ಇರುತ್ತೆ ನೋಡಿ, ಅವ್ರಿಗೆ ಮಾಡ್ಕೊಳ್ಳಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರೋದ್ರಿಂದ ನಿಮ್ಮ ಗಾಡಿ ಸೇಲಿಗಿತ್ತಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ವೀಕ್ಷಕರೇ. ಥ್ಯಾಂಕ್ ಯು.